ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಜನನವನ್ನು ಕಥೆಯ ರೂಪದಲ್ಲಿ ನಾವು ಕ್ಲುಪ್ತವಾಗಿ ತಿಳಿದುಕೊಳ್ಳೋಣ. ಆ ಕಾಲದಲ್ಲಿ ಯಹೂದ್ಯಳಾದ ಮರಿಯಳು ನಜರೇತಿನಲ್ಲಿ ವಾಸಿಸುತ್ತಿದ್ದಳು. ಅವಳು ದೇವರಲ್ಲಿ ಭಯಭಕ್ತಿಯುಳ್ಳವಳಾಗಿದ್ದಳು. ಒಂದು ದಿನ ಮರಿಯಳು ಮಲಗಿರುವಾಗ ಕೋಣೆಯಲ್ಲಿ ದೇವರ ಬೆಳಕು ಪ್ರಕಾಶಿಸಿತು. ಮರಿಯಳು ಮಲಗಿರುವಾಗ ಕರ್ತನ ದೂತನು ಬಂದು, ಮರಿಯಳೇ, ಮರಿಯಳೇ ಎಂದು ಕರೆದನು. ಆಗ ಮರಿಯಳು ಎದ್ದು, ನೀನು ಯಾರು ಎಂದು ಕೇಳಿದಳು. ನಾನು ಕರ್ತನ ದೂತನು ಎಂದು ಹೇಳಿದನು. ಆ ದೂತನು ಮರಿಯಳಿಗೆ, ನೀನು ದೇವರ ದೃಷ್ಟಿಯಲ್ಲಿ ದಯಾಪಾತ್ರಳಾಗಿರುವುದರಿಂದ ದೇವರು ನಿನ್ನನ್ನು ಮುಖ್ಯವಾದ ಕೆಲಸಕ್ಕೆ ಆರಿಸಿಕೊಂಡಿದ್ದಾನೆ. ನಿನಗೆ ಒಂದು ಗಂಡು ಮಗು ಜನಿಸುವುದು. ಆ ಮಗುವಿಗೆ ಯೇಸು ಎಂದು ಹೆಸರಿಡಬೇಕು ಎಂದು ಕರ್ತನ ದೂತನು ಮರಿಯಳಿಗೆ ತಿಳಿಸಿದನು. ಆಗ ಮರಿಯಳು, ಇದು ಹೇಗೆ ಸಾಧ್ಯ? ನಾನು ಇನ್ನು ಕನ್ಯೆ, ಆದರೂ ದೇವರ ಚಿತ್ತವೇ ನೆರವೇರಲಿ ಅಂದಳು. ಆಗ ಮರಿಯಳು ಪವಿತ್ರಾತ್ಮದಿಂದ ಗರ್ಭಿಣಿಯಾದಳು. ಮರಿಯಳಿಗೆ ಯೋಸೇಫನನ್ನು ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಮರಿಯಳು ಬಸುರಾದದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ನೀತಿವಂತನಾಗಿದ್ದ ಕಾರಣ ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ರಹಸ್ಯವಾಗಿ ಆಕೆಯನ್ನು ಬಿಟ್ಟು ಬಿಡಬೇಕೆಂದು ಯೋಚಿಸಿದನು. ಯೋಸೇಫನ ಕನಸಿನಲ್ಲಿ ಕರ್ತನ ದೂತನು ಅವನಿಗೆ ಕಾಣಿಸಿಕೊಂಡು, ಎಲೇ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯನ್ನು ಸ್ವೀಕರಿಸುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಂದು ಮಗುವನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಏಕೆಂದರೆ ಆತನೇ ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯುವನು ಎಂದು ಕನಸಿನಲ್ಲಿ ಕರ್ತನ ದೂತನು ಯೋಸೇಫನಿಗೆ ತಿಳಿಸಿದನು. ಯೋಸೇಫನು ನಿದ್ದೆಯಿಂದ ಎದ್ದ ಮೇಲೆ ಕರ್ತನ ದೂತನು ಅಪ್ಪಣೆ ಮಾಡಿದಂತೆಯೇ ತನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಂಡನು. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶುಮಾರಿ ಬರೆಸಿಕೊಳ್ಳಬೇಕೆಂದು ರಾಜನ ಆಜ್ಞೆಯು ಹೊರಟಿತು. ಆಗ ಎಲ್ಲರೂ ಕಾನೇಶುಮಾರಿ ಬರೆಸಿಕೊಳ್ಳುವುದಕ್ಕೆ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನು ತನಗೆ ನಿಶ್ಚಯವಾಗಿದ್ದ ಮರಿಯಳನ್ನು ಕರೆದುಕೊಂಡು ನಜರೇತಿನ ಯೂದಾಯದಲ್ಲಿ ಬೆತ್ಲೆಹೇಮ್ ಎಂಬ ದಾವೀದನೂರಿಗೆ ಹೋದನು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿ ದಿನ ತುಂಬಿದವಳಾಗಿದ್ದಳು. ಅಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಮರಿಯಳು ಛತ್ರದಲ್ಲಿ ಮಗುವನ್ನು ಹೆತ್ತು ಬಟ್ಟೆಯಲ್ಲಿ ಮಗುವನ್ನು ಸುತ್ತಿ ಗೋದಲಿಯಲ್ಲಿ ಮಲಗಿಸಿದಳು. ಆ ರಾತ್ರಿಯಲ್ಲಿ ಹೊಲದಲ್ಲಿ ಕುರುಬರು ಕುರಿ ಕಾಯುತ್ತಿರಲಾಗಿ ಕರ್ತನ ದೂತನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಬೆಳಕು ಅವರ ಮೇಲೆ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಕರ್ತನ ದೂತನು ಅವರಿಗೆ, ಹೆದರಬೇಡಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಯೇಸು ಕ್ರಿಸ್ತನೇ ಎಂದು ಕರ್ತನ ದೂತನು ತಿಳಿಸಿದನು. ಈ ಕಥೆಯನ್ನು ವೀಕ್ಷಿಸಿದವರೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್.